निराकार गुरु गुरु रे निर्गुण गुरु सृष्टिकार गुरु विश्वंभर गुरु विनवीण नर नारायण गुरु चरिता से कर पारायण। ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳು, ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಜನವರಿ 1ನೇ ತಾರೀಕು 2ನೇ ತಾರೀಕು ಅದ್ಭುತವಾಗಿರತಕ್ಕಂಥ ಒಂದು ಪ್ರಾರ್ಥನಾ ಮಂದಿರದ ಒಂದು ಉದ್ಘಾಟನಾ ಕಾರ್ಯಕ್ರಮ ಇದೆ. ನನ್ನ ಮಟ್ಟಿಗಂತೂ ಇದು ಒಂದು ದೊಡ್ಡ ಸಾಧನೆ. ಯಾರು ಹೆಂಗೆ ತಿಳ್ಕೊತಾರೋ ಗೊತ್ತಿಲ್ಲ. ಬೇರೆ ಊರಿಂದ ಬಂದು ಬೆಂಗಳೂರಲ್ಲಿ ಜೀವನ ಮಾಡಿಕೊಂಡು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಇವತ್ತು ನಾನು ಪ್ರಾರ್ಥನಾ ಮಂದಿರ ನಿರ್ಮಿಸ್ತಾ ಇದ್ದೀನಿ ಅಂತಂದರೆ ದತ್ತ ಮಹಾರಾಜರ ಕೃಪಾಶೀರ್ವಾದ, ಯೂಟ್ಯೂಬ್ ಚಾನಲ್ ವ್ಯೂವರ್ಸರ ಒಂದು ಹಾರೈಕೆ, ಇವತ್ತು ಒಂದು ಪ್ರಾರ್ಥನಾ ಮಂದಿರನ ನಿರ್ಮಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬನ್ನಿ, ಮತ್ತು ತನು ಮನ ಧನ ಧಾನ್ಯಾದಿಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ರಾಜಶ್ರೀ ನಾಂದೇಡ್ಕರ್, ಬೆಳಗಾವಿ ಡಿಸ್ಟಿಕ್ಕಿನ ಈ ಒಂದು ಹೆಣ್ಣು ಮಗಳ ಕಥೆಯನ್ನು ಇವತ್ತು ನಾನು ತೊಗೊಂಬಂದಿದ್ದೀನಿ. ರಾಜಶ್ರೀ ಅವರು ಮೂಲತಃ ಬೆಳಗಾವಿನವರು. ಇವರಿಗೆ ಒಂದು ಬೇರೆ ಊರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ರಾಜಶ್ರೀ ಅವರು ಸ್ವಾಮಿ ಸಮರ್ಥರ ತಕ್ಕ ಮಟ್ಟಿಗೆ ಸೇವೆ ಮಾಡಿಕೊಂಡಿರ್ತಾರೆ. ಮದುವೆಗಿಂತ ಮುಂಚಿತವಾಗಿಯೇ ಸ್ವಾಮಿಯ ಬಗ್ಗೆ ತುಂಬ ಒಲವಿಟ್ಕೊಂಡು ಸ್ವಾಮಿ ಒಂದು ಸೇವೆ ಮಾಡಿಕೊಂಡು ಇರ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ರಾಜಶ್ರೀ ಅವರ ಮನೆಯಲ್ಲಿ, ಅಂದರೆ ಅವರ ತಂದೆ ತಾಯಿಯ ಮನೆಯಲ್ಲಿ ನಾನ್ ವೆಜ್ಜು ಅವಾಯ್ಡ್ ಇರುತ್ತೆ, ತಿಂತಾ ಇರಲ್ಲ. ಇಲ್ಲಿ ಏನಾಗೋಗ್ಬಿಡುತ್ತೆ ಅಂತಂದರೆ ಅವರ ಗಂಡನ ಮನೆಯಲ್ಲಿ ನಾನ್ ವೆಜ್ ತಿಂತಾ ಇರ್ತಾರೆ. ಸೊ ಆದರೂ ಇವರಿಗೆ ಇಷ್ಟ ಇರಲ್ಲ. ತುಂಬಾ ಇರಿಟೇಷನ್ನು. ಗುರುವಾರ ಅನ್ನಲ್ಲ, ಸೋಮವಾರ ಅನ್ನಲ್ಲ, ಯಾವಾಗ ಬೇಕಾವಾದಾಗ ಸ್ವಾಮಿ ಸೇವೆ ಮಾಡದೇ ಇರಲಿ, ಸೊ ತಿಂತಾ ಇರೋದೇ ಅವ್ರ ಕೆಲಸ. ಇದು ಎಲ್ಲೋ ರಾಜಶ್ರೀ ಅವ್ರಿಗೆ ತುಂಬ ಮನಸ್ಸಿಗೆ ನೋವು ತಂದು ಕೊಡ್ತಾ ಇರುತ್ತೆ. ಸೊ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಜಸ್ಟು ಮದುವೆಯಾಗಿ 6 ತಿಂಗಳಿಗೆ ಇವ್ರಿಗೆ ಒಂಥರ ಸಿಕ್ಕಾಪಟ್ಟೆ ಮುಜುಗುರ. ಈಗ ಅವ್ರಿಗೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ, ಆದರೂ ಕೂಡ ಅದನ್ನು ನಾನ್ ವೆಜ್ ಮಾಡಿ ಹಾಕಬೇಕಲ್ಲ ಅನ್ನೋದು ಗಿಲ್ಟಿ ಫೀಲಿಂಗು ಕಾಡ್ತಾ ಇರುತ್ತೆ. ಸೊ ಇಲ್ಲಿ ರಾಜಶ್ರೀ ಅವರ ಯಜಮಾನರು ಒಂದು ದಿವಸ ಇವ್ರಿಗೆ ಹೇಳ್ತಾರೆ, ಅವರು ಪ್ರೆಗ್ನೆಂಟ್ ಇರ್ತಾರೆ ರಾಜಶ್ರೀ ಅವರು. ಇಲ್ಲ, ನೀವು ನಮಗಿಷ್ಟು ಬೇಗ ಇದು ಮಗು ಬೇಡ, ಸ್ವಲ್ಪ ದಿವಸ ಹೋಗಲಿ ಅಂಥೇಳಿ ಅದನ್ನು ಅಬಾರ್ಷನ್ ಮಾಡಿಸ್ತಾರೆ. ಅಬಾರ್ಷನ್ ಆದ ಮೇಲೆ ರಾಜಶ್ರೀ ಅವರ ಗಂಡ ಒಂದು ಮಾತು ಹೇಳ್ತಾರೆ, ಇಲ್ಲ, ನಾನು ಒಂದು ಬಿಸ್ನೆಸ್ ಮಾಡಬೇಕು, ಅದಕ್ಕೆ 4 ಲಕ್ಷ ರೂಪಾಯಿ ದುಡ್ಡು ಬೇಕು, ಅದನ್ನು ನೀನು ನಿಮ್ಮ ತಾಯಿ ಮನೆಯಿಂದ ಇಸ್ಕೊಂಡು ಬಾ. ಸೊ ರಾಜಶ್ರೀ ಅವ್ರಿಗೆ ಹೇಳ್ತಾರೆ. ಬಟ್ ರಾಜಶ್ರೀ ಅವರು ಅದಕ್ಕೆ ಒಪ್ಕೊಳ್ಳಲ್ಲ. ರಾಜಶ್ರೀ ಅವ್ರು ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ನಮ್ಮ ತಂದೆ ತಾಯಿ ಮನೆಯಿಂದ ನಾನು ದುಡ್ಡು ತರಲ್ಲ. ಆಲ್ರೆಡಿ ನಮ್ಮ ತಂದೆ ತಾಯಿ ಇವಾಗ ಮದುವೆ ಮಾಡಿ ಸಿಕ್ಕಾಪಟ್ಟೆ ಸಾಲದಲ್ಲಿದ್ದಾರೆ. 6 ತಿಂಗಳಲ್ಲೇ ತಿರ್ಗಾ 4 ಲಕ್ಷ ಕೊಡು ಅಂತ ಹೇಳಿದಾಗ ಇದು ಆಗಲ್ಲ ಅಂದ ತಕ್ಷಣ ಇಲ್ಲೇನಾಗೋಗ್ಬಿಡುತ್ತೆ, ವಿಚಾರ ಮಾಡಿ ನೀವು, ಆಗೋದೆಲ್ಲ ಒಳ್ಳೆಯದಕ್ಕೆ. ಹಿರಿಯರೊಂದು ಗಾದೆ ಮಾಡಿದ್ದಾರೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಇಲ್ಲಿ ಫಸ್ಟ್ ಆಫ್ ಆಲು ಸ್ವಾಮಿಯ ಸೇವೆಯಲ್ಲಿ ಬೀಳ್ತಾ ಇರೋ ಆ ಒಂದು ಭಂಗದಿಂದ ರಾಜಶ್ರೀ ಅವರು ಆಲ್ರೆಡಿ ಮನಸ್ಸಲ್ಲಿ ನೋವು ಮಾಡ್ಕೊಂಡಿರ್ತಾರೆ. ಸಾಕಾಗೋಗ್ಬಿಟ್ಟಿರುತ್ತೆ, ಇರಿಟೇಷನ್ ಆಗೋಗ್ಬಿಟ್ಟಿರುತ್ತೆ ಅವ್ರಿಗೆ. ಸೊ ಇರಲಿ ಅಂತೇಳಿ ತಾಳ್ಮೆಯಿಂದ ಇರ್ತಾರೆ. ಇಲ್ಲ, ನನಗೆ ನೀನು ಕಾಸು ತಂದು ಕೊಡಲಿಲ್ಲ ಅಂದರೆ 4 ಲಕ್ಷ ನೀನು ಅಮೌಂಟ್ ತಂದು ಕೊಡದೇ ಇದ್ದರೆ ನೀನು ನನ್ನ ಮನೇಲಿ ಇರೋದು ಬೇಡ ಅಂಥೇಳಿ ರಾಜಶ್ರೀ ಅವರ ಯಜಮಾನರು ತುಂಬಾ ಖಡಾಖಂಡಿತವಾಗಿ ಹೇಳ್ತಾರೆ. ಬಟ್ ರಾಜಶ್ರೀ ಅವರು ಅದೇ ಸ್ಪಾಟಲ್ಲೇ ಜಗಳ ಮಾಡಿಕೊಂಡು ಮನೆಯಿಂದ ತಾಯಿ ಮನೆಗೆ ಹೋಗ್ತಾರೆ. ಸೊ ಫೈನಲ್ ಇಲ್ಲಿ ಬರುತ್ತೆ ಅಂದರೆ ಡೈವರ್ಸ್ ಆಗೋಗ್ಬಿಡುತ್ತೆ. ಒಂದು ವೇಳೆ ರಾಜಶ್ರೀ ಅವರಿಗೆ ಅಬಾರ್ಷನ್ ಆಗಿರಲಿಲ್ಲ ಅಂತ ಅಂದಿದ್ದರೆ ಅಲ್ಲಿ ಏನಾಗೋಗ್ಬಿಟ್ಟಿರೋದು, ರಾಜಶ್ರೀ ಅವರಿಗೆ ಡೈವರ್ಸ್ ಆಗೋಕ್ಕೆ ಕಷ್ಟ ಆಗಿರೋದು. ಓಕೆ, ಕೊನೆಗೂ ರಾಜಶ್ರೀ ಅವರು ಡೈವರ್ಸ್ ಆಗಿ ಮನೆಯಲ್ಲಿರ್ತಾರೆ. ಮನೆಯಲ್ಲಿದ್ದ ಮೇಲೆ ಇವರು ಘೋರ ಕಷ್ಟೋದ್ಧರ ನಿವಾರಣಾ ಸ್ತೋತ್ರನ ಪಠಣ ಮಾಡೋದು ಮತ್ತು ಸ್ವಾಮಿ ಸಮರ್ಥರ ಸೇವೆ ಮಾಡೋದು ತುಂಬಾ ಜಾಸ್ತಿ ಮಾಡ್ತಾರೆ. ಫ್ರೀ ಇರ್ತಾರೆ ಮನೆಯಲ್ಲಿ, ಮಾಡ್ತಾ ಇರ್ತಾರೆ. ಇಂಥ ಒಂದು ಸಿಚುವೇಷನಲ್ಲಿ ಅಲ್ಲಿ ಒಂದು ಹೋಟ್ಲಿಗೆ ಹೋಗ್ತಾರೆ ಇವರು ತಂದೆ ತಾಯಿ ಎಲ್ಲ ಹೋಟ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಟೆಲ್ ಮ್ಯಾನೇಜರು ಇವರಿಗೆ ಬಂದು ತುಂಬಾ ಗೌರವ ಕೊಟ್ಟು ಮಾತಾಡ್ತಾರೆ. ತುಂಬ ಅಂದರೆ ತುಂಬ ರೆಸ್ಪೆಕ್ಟಿವ್ ಆಗಿ ಒಂದು ಗೌರವ ಕೊಟ್ಟು ಮಾತಾಡ್ತಾರೆ. ಅವರ ತಂದೆಗೆ
ಎಲ್ಲೋ ಆ ಹುಡುಗನ್ನ ನೋಡಿದಾಗ ನನಗೆ ಇಂಥ ಅಳಿಯ ಇರಬೇಕಾಗಿತ್ತಲ್ಲ ಒಂದು ಫೀಲಿಂಗು. ಸೊ ಬೇಜಾರಾಗಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೊರಗಡೆ ಬರ್ತಾರೆ. ಸೊ ಪ್ರತಿ ದಿವಸ ರಾಜಶ್ರೀ ಅವರ ತಂದೆ ಅದೇ ಹೋಟ್ಲಿಗೆ ಟೀ ಕುಡಿಯೋಕ್ಕೆ ಹೋಗ್ತಾ ಇರ್ತಾರೆ. ಆ ಹುಡುಗ ತುಂಬ ಪರಿಚಯ ಆಗ್ತಾನೆ. ಸೊ ಎಲ್ಲಿವರೆಗೂ ಸಲಿಗೆ ಬೆಳೆದ್ಬಿಡುತ್ತೆ ಅಂತಂದರೆ ಅವರು ಮನೆಗೆ ಊಟಕ್ಕೆ ಕರೆಯೋದು ಈ ಥರ ಎಲ್ಲ ಆಗೋಗ್ಬಿಡುತ್ತೆ. ಬಟ್ ಇಲ್ಲಿ ಸೊ ರಾಜಶ್ರೀ ಅವರು ಇಷ್ಟ ಅಂತೂ ಪಟ್ಟರಲ್ಲ. ಅವರ ತಂದೆ ಒಂದು ಮಾತು ಹೇಳ್ತಾರೆ, ಇಲ್ಲಮ್ಮ ಹುಡುಗ ಒಳ್ಳೆಯವನಿದ್ದಾನೆ, ಸೊ ಸಂಬಳ ಕಡಿಮೆ ಇರ್ಬೋದು, ಮನುಷ್ಯತ್ವ ಮಾನವೀಯತೆ ಅನ್ನೋ ಒಂದು ಸಬ್ಜೆಕ್ಟು ಇವನ ಮನಸ್ಸಲ್ಲಿ ತುಂಬಿ ತುಳುಕ್ತಾ ಇದೆ, ಸೊ ಇವನ್ನ ನೀನು ಮದುವೆ ಮಾಡಿಕೊಂಡ್ರೆ ತುಂಬ ಖುಷಿಯಾಗಿರ್ತೀಯ ಅಂತ ಹೇಳಿದಾಗ ರಾಜೇಶ್ವರಿ ಅವರು ಎಲ್ಲೇ ಒಂದು ಕಡೆ ಬೇಜಾರಾಗುತ್ತೆ. ಆಯಿತು ಅಂತ ಸುಮ್ಮನೆ ಇರ್ತಾರೆ. ಈ ವಿಷಯನ ತೊಗೊಂಡೋಗ್ಬಿಟ್ಟು ರಾಜೇಶ್ವರಿ ಅವರ ತಂದೆ ಅವರ ಬ್ಯಾಂಕ್ ಇದು ಹೋಟೆಲ್ ಮ್ಯಾನೇಜರ್ ಮುಂದೆ ಡಿಸ್ಕಸ್ ಮಾಡಿದಾಗ ಹೋಟೆಲ್ ಮ್ಯಾನೇಜರು, ಇಲ್ಲ ನನಗೆ ಯಾವುದೇ ಥರದ ಮನೆ ಯಾವುದೂ ಇಲ್ಲ, ಆದರೂ ನೀವು ಕೊಡೋಂಗಿದ್ರೆ ನನಗೆ ಮದುವೆ ಮಾಡಿ ಕೊಡಿ ಅಂತ. ಸೊ ರಾಜಶ್ರೀ ಮತ್ತು ಅವರಿಬ್ಬರು ಮದುವೆ ಮಾಡ್ಕೊತಾರೆ. ಸೊ ತುಂಬ ಚೆನ್ನಾಗಿ ಸಂಸಾರ ಸಾಗುತ್ತೆ. ರಾಜಶ್ರೀ ಅವ್ರ ಹಸ್ಬೆಂಡ್ ಕೂಡ ನಾನ್ ವೆಜ್ ತಿಂತಾ ಇರ್ತಾರೆ. ಯಾವಾಗ ರಾಜಶ್ರೀ ಅವರು ಒಂದು ಸ್ವಾಮಿ ಸೇವೆ ಮನೆಯಲ್ಲಿ ಪ್ರಾರಂಭ ಮಾಡ್ತಾರೋ ಆ ಕ್ಷಣದಿಂದ ಅವರು ಆ ಒಂದು ನಾನ್ ವೆಜ್ ತಿನ್ನೋದು ಬಿಟ್ಬಿಡ್ತಾರೆ. ಸೊ ಇಂಥ ಒಂದು ವಿಷಯದಲ್ಲಿ ಮಧ್ಯದಲ್ಲಿ ಒಂದು ಸಬ್ಜೆಕ್ಟ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರ್ಯಾರು ಪುಸ್ತಕ ಬರಿತಾ ಇದ್ದೀರೋ, ಯಾರ್ಯಾರು ಪುಸ್ತಕ ಬರಿತಾ ಇಲ್ವೋ, ಯಾರು ಬರೀತಾ ಇಲ್ವೋ ಅವರು ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಬೀಜ ಮಂತ್ರದ ಪುಸ್ತಕನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಯಾರು ನೀವು ಕಳಿಸ್ಬೇಕು ಅಂತಿರೋ ಅವ್ರು ನನಗೆ ಫೋನ್ ಮಾಡಿ, ನಾನು ಖಂಡಿತವಾಗಿಯೂ ನಿಮಗೆ ಅಡ್ರೆಸ್ ಕಳಿಸ್ಕೊಡ್ತೀನಿ, ನೀವು ಆದಷ್ಟು ಬೇಗ ಬುಕ್ನ ತಲುಪಿಸಿ ಅಂತ ಹೇಳ್ತಾ ಮತ್ತೆ ಕಥೆನ ಮುಂದುವರಿಸ್ತಾ ಇದ್ದೀನಿ. ಸೊ ರಾಜಶ್ರೀ ಅವ್ರ ಹಸ್ಬೆಂಡು ನಾನ್ ವೆಜ್ಜನ್ನು ತಿನ್ನೋದು ಬಿಟ್ಟು ಸ್ವಾಮಿಯ ಸೇವೆಯಲ್ಲಿ ಬರ್ತಾರೆ. ಇಬ್ಬರೂ ಗಂಡ ಹೆಂಡತಿ ಸೇರಿ ಸ್ವಾಮಿಯ ಸೇವೆ ಪ್ರಾರಂಭ ಮಾಡ್ತಾರೆ. ಜಸ್ಟ್ ಒಂದೇ ಒಂದು ವರ್ಷದಲ್ಲಿ ಸೊ ಇವರ ತಂದೆಗೆ ಅಂದರೆ ರಾಜಶ್ರೀ ಅವರ ತಂದೆಗೆ ಸ್ವಲ್ಪ ದುಡ್ಡು ಬರುತ್ತೆ. ಏನೇ ಒಂದು ಕೆಲಸ ಮಾಡಿದ್ರು ಕೂಡ ರಾಜಶ್ರೀ ಅವ್ರ ಹಸ್ಬೆಂಡ್ಗಾಗಲಿ ಆಮೇಲೆ ರಾಜಶ್ರೀ ಅವ್ರಿಗಾಗಿ ಉತ್ತಮವಾಗಿರ್ತಕ್ಕಂಥ ಲಾಭ ಬರೋಕ್ಕೆ ಸ್ಟಾರ್ಟ್ ಆಗಿ ಅವರು ಬೆಳಗಾವಿನಿಂದ ಸುಮಾರು ಒಂದು 40 ಕಿಲೋಮೀಟ್ರ್ ದೂರದಲ್ಲಿ ಒಂದು ಊರಲ್ಲಿ ಒಂದು ಮನೆ ತೊಗೊತಾರೆ. ಇವತ್ತು ಕೂಡ ರಾಜಶ್ರೀ ಅವರ ಹಸ್ಬೆಂಡು ಅವ್ರಿಗೆ ಇವಾಗ ಮುದ್ದಾದ ಒಂದು ಮಗು ಇದೆ, ಶ್ರೀ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ತುಂಬಾ ಒಳ್ಳೆಯ ಫ್ಯಾಮ್ಲಿ. ಸೊ ಇಲ್ಲಿ ಸ್ವಾಮಿ ಸಮರ್ಥರ ಸೇವೆ ಮಾಡೋದ್ರಿಂದ ನಡೆದ ಒಂದು ಅದ್ಭುತ ಘಟನೆ ನೋಡೋದ್ರಲ್ಲ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಈ ಥರ ನಡೆದಿದ್ದರೆ ನೀವು ನನಗೆ ಫೋನ್ ಮಾಡಿ, ಇಂಥ ಘಟನೆಗಳನ್ನು ನಾನು ಖಂಡಿತವಾಗಿ ಟೆಲಿಕಾಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.